ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಹಿಂದಿನ ಬ್ಲಾಗ್ ನೋಡಿದ್ರೆ ಗೊತ್ತಿರುತ್ತ. ನಾವು ಈಗ ಬೆಳಗಾವಿ ಒಳಗದಿವಂತ ಅಂದಂಗ ನಾನು ನಮ್ಮ ಅಣ್ಣ ಮತ್ ನಮ್ಮ ಮಾಮ ಸೇರಿ ಎಲ್ಲಿ ಹೊಂಟು ಅಂತ ನೋಡತ್ತಿರನ ಹೇಳ್ತೀನಿ ತಡ್ರಿಪ್ಪ. ಹಿಂದ್ ನಮ್ಮ ಅವ್ನ್ ಕುಂದ್ರಿಸಿ ನೋಡ್ರಿ, ಯಾಕಂತಂದ್ರ ನಿದ್ ಬಂದ್ರೆ ಅಲ್ಲೇ ಮಕ್ಕೊಂಡ್ ಬಿಡಪಾ ಅಂತ ಹೇಳ್ಬಿಟ್ಟು ಅವಂಗ ಅಂದಂಗ ಇವತ್ತ ನಾವೆಲ್ಲ ಸೇರಿ ಎಲ್ಲಿ ಹೊಂಟಿವಪ್ಪ ಅಂತಂದ್ರ ಕುಂದಾಪುರ ಹೊಂಟಿವಿ. ಯಾಕಂತಂದ್ರ ನಮ್ ಸುಪ್ರೀತ್ ಬೈ ಅಲ್ಲೇ ಹಾಸ್ಟೆಲ್ ಒಳಗದಾನ, ಅದಕ್ಕೆ ಅವ್ನು ಹೋಗಿ ಕರ್ಕೊಂಡ್ ಬರೋದೈತಿ. ನಮ್ ಗಾಡಿ ಅಲ್ಲಿ ಮಟ್ಟ ಹೋಗ್ಬೇಕಂತಂದ್ರ ಎನರ್ಜಿ ಬೇಕಲ್ರಿ, ಅದಕ್ಕ ಎನರ್ಜಿ ಡ್ರಿಂಕ್ ಕುಡ್ಸಾಕ್ ತರ್ಬಿಸಿವಿ. ನಮ್ಮಣ್ಣ ಅಂತೂ ಫುಲ್ ಖುಷಿ ಒಳಗದನ್ರಿ, ಯಾಕಂತಂದ್ರ ಮಾಮಾರ ಕ್ರೆಡಿಟ್ ಕಾರ್ಡ್ ಕೊಟ್ ಕಳ್ಸ್ಯಾರ. ನಮ್ ಗಾಡಿದ ಫುಲ್ ಟ್ಯಾಂಕ್ ಮಾಡ್ಸ್ಕೊಂಡ್ ಸ್ವಲ್ಪ ಮುಂದಕ್ಕೇವಿ. ಹಿಂತಿರುಗಿ ನೋಡ್ತೀನಿ ನಮ್ಮ ಮಾವ ಸ್ವಿಚ್ ಆಫ್ ಆಗಿಬಿಟ್ಟಾನ. ನಮ್ಮ ಅಣ್ಣ ಇದ್ರ ಗಾಡಿ ಸೆಕ್ಷನ್ ಒಳಗ ಹೆವಿ ಗಾಡಿ ಹೊಡಕತ್ ಬಿಟ್ಟಾನ. ನನ್ ಕೈಯ ಗಾಡಿ ಕೊಡಂದ್ರ ಒಟ್ಟ ಕೊಡಲ್ಲ ಯಾರ, ಯಾಕಂತಂದ್ರ ಅವ್ರಿಗೆ ಗೊತ್ತೈತಿ ನನ್ ಕೈಯ ಗಾಡಿ ಕೊಟ್ರ ನಾವು ಜಲ್ದಿ ಹೋಗ್ಯವ ಅಂತ. ಗೊತ್ತಿಲ್ಲ ಎಲ್ಲಿ ಹೋಗ್ಯವ. ಸ್ವಲ್ಪ ಮುಂದಾಗಿ ತರಿಸಿದೆವು ಚಾ ಕುಡಿಬೇಕಂತೇಳಿ. ನೋಡ್ರಿ ನಮ್ಮ ಅವ್ನು ನಿದ್ಗನ್ಯಾಗ ಹೆಂಗ್ ಕಾಣಕತ್ತಾನ. ಈಗ ಡಿಸ್ಕಷನ್ ಏನ್ ನಡೆದತ್ತಂದ್ರ ಉಡುಪಿ ಹೋಗಿ ಹೊಳಿ ಕುಂದಾಪುರ ಬರೋಣ ಆತರ. ಯಾಕಂತಂದ್ರ ನಮ್ ಸುಪ್ರೀತ್ ಬೈದ್ ಸ್ಕೂಲ್ ಬಿಡುದು ನಾಳೆ ಮಧ್ಯಾಹ್ನ 12 ಗಂಟೆಗೆ. ಅದಕ್ಕ ಈಗ ನಾವ್ ಹೊಂಟೇವಿ ಉಡುಪಿ ಮಲ್ಪೆ ಬೀಚ್ಗೆ. ಅದಕ್ಕಿಂತ ಮೊದ್ಲು ಕೋಗಿಲೆ ಕಂಠದಿಂದ ಒಂದು ಹಾಡು ಕೇಳ್ಕೊಂಬರ್ರಿ. ಅಂಕೋಲ ಬರೋಣ ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ಅಣ್ಣನ ಸೈಡಿಗೆ ಕುಂದ್ರಿಸಿ ನಾನು ಎತ್ತೀನ್ರಿ ಗಾಡಿ. ನನ್ ಕೈಯಾಗ ಏನಾರೇ ಅವಾಗ ಕೊಟ್ಟಿದ್ರೆ ತಳಗೆ ಉಡುಪಿ ಒಳಗೆ ಇರ್ತಿದ್ವಿ ನಾವು. ಈಗ ನಾವ್ ಬಂದ್ವಿ ಉಡುಪಿ ಮಲ್ಪೆ ಬೀಚಿಗೆ. ಬರ್ರಿ ಸಮುದ್ರ ಕಿಳಿನಂತ ನಾನು ನಮ್ಮಣ್ಣ ಹೋಗಿವಿ. ನಮ್ಮ ಅವ ವಿಡಿಯೋ ಮಾಡ್ಕೊತ ನಿಂತಾನ. ನಮ್ಮ ಅವನ್ ಪಾಳೆ ನೋಡ್ರಿ ಈಗ.